ಬೇಂಗ್ರೆ ಗ್ರಾಮದ ಪಂಚಾಯತ್ ಸಂಜೀವಿನಿ ಒಕ್ಕೂಟದ ಮಹಿಳೆಯರು ಲಾವಾಂಚ ಕರಕುಶಲ ಕಲೆಯಿಂದ ಸುಂದರವಾದ ಕಲಾಕೃತಿ ರಚನೆ ಮೂಲಕ ಲಾಭ ಗಳಿಸುತ್ತಿದ್ದಾರೆ. ಹಲವಾರು ಪ್ರದರ್ಶನಗಳಲ್ಲಿ ಕಲಾಕೃತಿ ಪ್ರದರ್ಶಿಸಿ ಉತ್ತಮ ಮಾರುಕಟ್ಟೆ ಕಂಡುಕೊಂಡಿದ್ದಾರೆ. ದೂರದರ್ಶನದೊಂದಿಗೆ ಪಾರ್ವತಿ ರವಿನಾಯಕ ಇಲ್ಲಿ ತಯಾರಾಗುವ ಚಪಾತಿಗಳಿಗೆ ಭಟ್ಕಳ ಮಾತ್ರವಲ್ಲದೆ ನೆರೆಯ ತಾಲೂಕುಗಳಲ್ಲಿಯೂ ಒಳ್ಳೆಯ ಬೇಡಿಕೆ ಇದೆ. ಇದರಿಂದ ಉತ್ತಮ ಆದಾಯ ಬರುತ್ತಿದ್ದು ಮುಂದಿನ ದಿನಗಳಲ್ಲಿ ಘಟಕವನ್ನು ಮತ್ತಷ್ಟು ದೊಡ್ಡದಾಗಿ ಮಾಡಬೇಕೆಂಬ ಬಯಕೆ ಇದೆ ಎಂದರು. ಸಂಜೀವಿನಿ ಯೋಜನೆಯಿಂದ ಹಣಕಾಸು ವ್ಯವಸ್ಥೆ ಆಯಿತು. ಸಂಘದವರೆಲ್ಲರೂ ಸೇರಿಕೊಂಡು ನಾವು ಒಂದು ಮಷೀನನ್ನು ತಗೊಂಡು ಅದರಲ್ಲಿ ಚಪಾತಿ ತಯಾರಿಕೆಯಲ್ಲಿ ಲಾಭವನ್ನು ಪಡ್ಕೊಂಡಿದ್ದೇವೆ. ಹಾಗೂ ನಾವು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅಭಿವೃದ್ಧಿ ಪಡಬೇಕಾಗಿ ಅಂದ್ಕೊಂಡಿದ್ದೇವೆ. ಸಂಜೀವಿನಿ ಮಹಿಳೆಯರಿಗೆ ಒಂದು ಒಳ್ಳೆಯ ಯೋಜನೆ ಆಗಿದೆ. ಹಾಗೂ ಈ ಯೋಜನೆಯಿಂದಾಗಿ ಉದ್ಯೋಗಿನೂ ನಮ್ಗೆ ದೊರಕಂತಾಗಿದೆ. ಕೇಂದ್ರ ಸರ್ಕಾರದವರಿಗೆ ಈ ಯೋಜನೆ ತಂದಿದ್ದಕ್ಕೆ ತುಂಬ ಧನ್ಯವಾದಗಳು. ಕರಕುಶಲಕರ್ಮಿ ಹೇಮಾ ವೆಂಕಟರಮಣ, ಸರಸ್ ಮೇಳ ಸೇರಿದಂತೆ ಮತ್ತಿತರ ಕಡೆಗಳಲ್ಲಿ ಕರಕುಶಲ ವಸ್ತುಗಳನ್ನು ಪ್ರದರ್ಶಿಸುತ್ತೇವೆ. ರಾಜ್ಯದ ಬೇರೆ ನಗರಗಳಲ್ಲಿಯೂ ಇವುಗಳಿಗೆ ಬೇಡಿಕೆ ಇದೆ. ಈ ಯೋಜನೆಯಿಂದ ಮಹಿಳೆಯರಿಗೆ ಉದ್ಯೋಗ ದೊರೆಯುವುದಲ್ಲದೆ ಆದಾಯವೂ ಬರುತ್ತದೆ. ಇದರಿಂದ ಸ್ವಾವಲಂಬಿ ಜೀವನ ಸಾಗಿಸಬಹುದು ಎಂದು ಹೇಳಿದರು. ನಾವು ಲಾವಂಚವನ್ನು 13 ವರ್ಷ ಆಯಿತು ಮಾಡ್ಲಿಕ್ಕೆ ಹಾಕೊಂಡು ಮನೆಯಲ್ಲೇ ಮಾಡ್ತಾ ಇದ್ವಿ. ಸಂಜೀವಿನಿಯಿಂದ ಲೋನ್ ತಗೊಂಡು ಇದು ಐಟಮ್ ಮೆಟೀರಿಯಲ್ ಎಲ್ಲ ತಗೊಂಡ್ರು, ನಮಗೆ ಬೇಕಾದ್ದೆಲ್ಲ ತಗೊಂಡ್ರು. ಅಲ್ಲಿ ಲೋನ್ ತಗೊಂಡು ಅದೇ ಸಂಘದವರೇ ಒಂದು 6 ಜನ ಸೇರಿ ಕೆಲಸ ಮಾಡ್ತಾಯಿದ್ವಿ. ಮಾರ್ಕೆಟಿಂಗು ಹಂಗೆ ಹೊರಗಡೆ ಎಲ್ಲ ಮಾಡ್ತೀವಿ. ತುಂಬ ವ್ಯಾಪಾರ ಆಗ್ತಾಯಿದೆ. ಈ ಯೋಜನೆಯಿಂದ ಮಹಿಳೆಯರಿಗೆ ಒಂದು ಉದ್ಯೋಗನೂ ಸಿಕ್ಕಿದೆ, ಆದಾಯನೂ ಬರ್ತಾ ಇದೆ. ಕೇಂದ್ರ ಸರ್ಕಾರದಿಂದ ಒಂದು ಒಳ್ಳೆಯ ಯೋಜನೆ. ಭಟ್ಕಳ ತಾಲೂಕು ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ವಿ.ಡಿ. ಮೊಗೇರ್ ತಾಲೂಕಿನಲ್ಲಿ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಯೋಜನೆಯಡಿ ಸುಮಾರು 1,100 ಸ್ವಸಹಾಯ ಸಂಘಗಳನ್ನು ರಚಿಸುವ ಮೂಲಕ ಮಹಿಳೆಯರ ಜೀವನೋಪಾಯಕ್ಕೆ ಅಗತ್ಯವಾದ ಸಾಲ ಸೌಲಭ್ಯ ಮತ್ತು ಮಾರ್ಗದರ್ಶನ ನೀಡಲಾಗುತ್ತಿದೆ ಎಂದು ತಿಳಿಸಿದರು. ಸಂಜೀವಿನಿ ಕಫೆ ಅನ್ನುವಂಥದ್ದನ್ನು ಮಾಡಿದ್ವಿ. ಚಪಾತಿ ತಯಾರಿಕಾ ಘಟಕವನ್ನು ಮಾಡಿದ್ವಿ. ಲಾವಂಚ ಕರಕುಶಲ ವಸ್ತುಗಳನ್ನು ಮಾಡಿ ವ್ಯಾಪಾರ ಮಾಡಿ ಅದರಿಂದ ಲಾಭ ಯಾವ ರೀತಿಯಲ್ಲಿ ಗಳಿಸ್ಬೋದು ಅನ್ನೋದನ್ನು ಮಹಿಳೆಯರಿಗೆ ಹೇಳ್ಕೊಟ್ಟಿದ್ವಿ. ಹಾಗೆ ಮಲ್ಲಿಗೆ ಗಿಡ ಬೆಳೆಯುವುದ್ರ ಬಗ್ಗೆ, ಹೈನುಗಾರಿಕೆ ಬಗ್ಗೆ ಇವೇ ಮೊದಲಾದ ಚಟುವಟಿಕೆಗಳನ್ನು ಕೈಗೊಂಡು ಮಹಿಳೆಯರು ಸ್ವಾವಲಂಬಿ ಜೀವನವನ್ನು ಮಾಡಲಿಕ್ಕೆ ಏನು ಮಾಡ್ಬೋದು ಅನ್ನೋದ್ರ ಮೂಲಕ ಈ ಏನು ಸಂಜೀವಿನಿ ಒಕ್ಕೂಟದಿಂದ ನಾವು ಅವರಿಗೆ ಸಹಾಯವನ್ನು ಮಾಡಿ ಸ್ವಂತ ಕಾಲ ಮೇಲೆ ನಿಂತ್ಕೊಂಡು ತಮ್ಮ ಕುಟುಂಬವನ್ನು ನಿರ್ವಹಣೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದೀವಿ. ಒಟ್ಟಾರೆ ಉತ್ತರ ಕನ್ನಡ ಜಿಲ್ಲೆಯ ಮಹಿಳೆಯರು ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಯೋಜನೆ ಲಾಭ ಪಡೆದು ಆರ್ಥಿಕವಾಗಿ ಸಬಲರಾಗುವ ಮೂಲಕ ಸ್ವಾವಲಂಬಿ ಜೀವನ ನಡೆಸುತ್ತಿರುವುದು ಇತರರಿಗೆ ಮಾದರಿಯಾಗಿದೆ.